ಕಷ್ಟದಲ್ಲಿರುವನು ಕೈ ಹಿಡಿದು ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆ. ಅಷ್ಟೇ ಅಲ್ಲ, ನಮ್ಮಂತ ಬಡವರು ಕಂಠದಲ್ಲಿ ನೋಡ್ಲೇಬೇಕಮ್ಮ. ನಮ್ಮಂತ ರೈತರಿಗೆ ನೀನು ಆಶೀರ್ವಾದ ಮಾಡಬೇಕಂತ ನಿನ್ನಲ್ಲಿ ನಾನು ಶರಗಂಡಿ ಬೇಡಿಕೊಳ್ತೀನಮ್ಮ. ಆದಷ್ಟು ಬೇಗನೆ ನಮ್ಮಂತರ ಮೇಲಿನ ಕರುಣೆ ತೋರು ತಾಯಿ, ಕರುಣೆ ತೋರು. ಪಾರ್ವತಿ, ಇನ್ನೂ ಪೂಜೆ ಮುಗಿದಿಲ್ಲವೇ? ಈಗ ತಾನೇ ಪರಮೇಶ್ವರನ ಪೂಜೆ ಮಾಡಿದೆ. ಅಷ್ಟೇ ಅಲ್ಲ, ನೀವು ದೇವರಿಗೆ ನಮಸ್ಕಾರ ಮಾಡಿ ಸ್ವಾಮಿ, ಭಕ್ತಿಯಿಂದ. ಪಾರ್ವತಿ, ಆ ದೇವರಲ್ಲಿ ಏನಾದ್ರು ಬೇಡಿಕೊಂಡೆ ಪಾರ್ವತಿ? ಈಗ ತಾನೇ ಹೋಗಿ ನಾನು ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡೆ. ರೀ, ಮೊದಲು ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ ಬನ್ನಿ. ಪಾರ್ವತಿ, ಆ ದೇವರ ಮೇಲೆ ಎಷ್ಟೊಂದು ನೀನು ನಂಬಿಕೆ ಇಟ್ಟಿದ್ದು ನನಗೆ ತಿಳಿಸುತ್ತದೆ. ಯಾಕೆ ಸ್ವಾಮಿ ದೇವರಿಗೆ ಇಷ್ಟೊಂದು ಅಗರವಾಗಿ ಮಾತಾಡೋದು ಸರಿ ಕಾಣುದಿಲ್ಲ? ನಂಬಿದವರು ಮಾತ್ರ ಯಾವ ಕಾಲಕ್ಕೂ ಈ ಪರಮೇಶ್ವರ ಕೈ ಬಿಡುವುದಿಲ್ಲ ಸ್ವಾಮಿ. ಲೇ ಹುಚ್ಚಿ, ನಮ್ಮಂತ ಬಡವರಿಗೆ ನುಡಿಲಿದಾನೆ ದೇವರು. ಅದೇ ಗುಡಿಗಳಿಗೆ ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ದೇವರು. ಯಾಕೆ ಸ್ವಾಮಿ ಹೀಗೆ ದೇವರಿಗೆ ಹಗರವಾಗಿ ಮಾತಾಡ್ತೀನಿ? ನಂಬಿದರೆ ಮಾತ್ರ ನಮ್ಮಂತ ಬಡವರ ಮೇಲೆ ಯಾವಾಗಲೂ ಕರುಣೆ ತೋರ್ತೀನಿ. ಇವತ್ತೆಲ್ಲ ಸ್ವಾಮಿ, ಮುಂದೆ ಎಂದಾದ್ರೂ ಬಿದ್ರ ನಮ್ಮಂತ ಬಡ ರೈತರನ್ನು ಕೈ ಹಿಡಿದು ಕಾಪಾಡ್ತೇವೆ ಭರವಸೆ ನನಗಿದ್ದೇ ಇದೆ. ನಮ್ಮಂತ ಬಡವರಿಗೆ ಅವನೇಲಿದಾನೆ. ನಮ್ಮಂತ ಬಡವರಿಗೆ ವಂಚನೆ ಅನ್ಯಾಯ ಮಾಡಿ ಗುಡಿಗಳಿಗೆ ಕಲ್ಲಾಗಿ ಕುಳಿತಾನೆ. ಅದು ಅಲ್ಲದೆ ನಮ್ಮಂತ ಬಡವರು ಗುಡಿಗೆ ಹೋದರೆ ಬಾಗಿಲು ತೆಗೆದಲಾಗಿ ಪೂಜಾರಿಗಳು. ಅದೇ ಶ್ರೀಮಂತರು ಹೋದರೆ ಬಾಗಿಲನ್ನು ತೆಗೆದು ಪ್ರಸಾದ ನೀಡುತ್ತೇನೆ ಈಗಿನ ಪೂಜೆ. ಹೇಳು ಪಾರ್ವತಿ, ಹೇಳು. ಸ್ವಾಮಿ, ಯಾಕೆ ಸ್ವಾಮಿ ದೇವರಿಗೆ ಇಷ್ಟೊಂದು ಅಗರವಾಗಿ ಮಾತಾಡ್ತಿದ್ದಿಲ್ಲ ನೀವು? ಏನಾಗಿದೆ? ಲೇ ಪಾರ್ವತಿ, ಬಡವರಿಗೆ ವಂಚನೆ ಅನ್ಯಾಯ ಮಾಡುತ್ತಿರುವ ಈಗಿನ ಕಾಲದಲ್ಲಿ ನೀನು ನನ್ನ ಪತಿಯಾಗಿ, ನನ್ನ ಶ್ರೀಮಂತಿಯಾಗಿ ಬಂದಿರುವುದೇ ನನ್ನ ಅದೃಷ್ಟ. ಆ ದೇವರು ಇವತ್ತ ಮತ್ತೊಬ್ಬರಿಗೆ ಮೋಸ ಮಾಡ್ತಾನೆ. ಮುಂದೆ ಅಂತ ದುಷ್ಟ ಶಕ್ತಿಗಳಿಗೆ ಒಂದಲ್ಲ ದಿನ ಶಿಕ್ಷೆ ಕೊಡ್ತೀವಿ ಭರವಸೆ ನನಗಿದ್ದೀವಿ. ಆದ್ರೆ ದೇವರಿಗೆ ಮಾತ್ರ ಯಾವ ಕಾಲಕ್ಕೂ ನಿಮ್ಮ ಬಾಯಿಂದ ಅಗರವಾಗಿ ನುಡಿ ಬಿಡಿ ಸ್ವಾಮಿ. ಹೋಲಿ ಬಿಡಿ ಬರ್ತಿ, ಹಿಂಗೆ ಮಾತಾಡ್ತೀವಿ ಅಥವಾ ಈ ಊಟಕ್ಕೆ ಬಡಿಸುತ್ತೀವೋ? ನಂಬಿ ಬಂದನ್ನು ಮಾತ್ರ ಯಾವ ಕಾಲಕ್ಕೂ ಕೈ ಬಿಡುವ ಭರವಸೆ ನನಗೆದ್ದಿದೆ. ನಿಮಗೂ ಇವತ್ತಲ್ಲ ರೀ, ಮುಂದೆ ಯಾವತ್ತಾದ್ರೂ ಅದನ್ನ ಈ ವಿಷಯ ತಿಳಿತೀವಿ. ಹಲೋ ಪಾರ್ವತಿ, ಈ ನಿನ್ನ ಪತಿರಾಯನಿಗೆ ಊಟ ಬಿಡಿಸು. ಹೌದ್ರಿ, ನಾನು ನಿಮ್ಮ ಹೆಂಡತಿ. ನೀವು 1000 ಮಾತ್ರ ಹೇಳಿದ್ರು ನಾನು ಕೇಳ್ತೀನಿ. ಕೇಳಿ ಸ್ವಾಮಿ, ನಿಮ್ಮದು ಅದ್ಯಾವ ಮಾತು ಅಂತ. ಮಾತು ಕೇಳಿಸಲ್ಲ. ಈ ನಿನ್ನ ಮಧುರವಾದ ಕಾಂತಿನಿಂದ ಒಂದು ಹಾಡು